ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 7ನೇ ತರಗತಿ ಗಣಿತ ಅಧ್ಯಾಯ 5 ಸಮಾಂತರ ಮತ್ತು ಛೇದಿಸುವ ರೇಖೆಗಳು ಈ ಅಧ್ಯಾಯದ ಪುಟ ಸಂಖ್ಯೆ 116ರಿಂದ ಪ್ರಾರಂಭಿಸೋಣ. ಇಲ್ಲಿ ಕೊಟ್ಟಿರುವಂತ ಕಾನ್ಸೆಪ್ಟ್ ರೇಖೆಯ ಉದ್ದಕ್ಕೂ. ಈ ಕಾನ್ಸೆಪ್ಟ್ ಏನು ಅಂತ ಹೇಳಿ ನೋಡೋಣ. ಇಲ್ಲಿ ಒಂದು ಚೌಕಾಕಾರದ ಕಾಗದವನ್ನ ನಾವು ತೆಗೆದುಕೊಳ್ಬೇಕು. ಆ ಚೌಕಾಕಾರದ ಕಾಗದವನ್ನ ತೆಗೆದುಕೊಂಡು ನಾವು ಫೋಲ್ಡ್ ಮಾಡ್ತಾ ಹೋಗ್ಬೇಕು, ಅಂದ್ರೆ ಮಡಚ್ತಾ ಹೋಗ್ಬೇಕು. ಯಾವುದೇ ರೀತಿಯಲ್ಲಿ ನೀವು ಮಡಚಬಹುದು, ಅಡ್ಡಕ್ಕೆ ಲಂಬಕ್ಕೆ ಯಾವುದೇ ರೀತಿಯಲ್ಲಿ ನೀವು ಮಡಚಬಹುದು. ಮಡಚಿದ ನಂತರ ನೀವು ಎಲ್ಲೆಲ್ಲ ಮಡಚಿರ್ತೀರಾ ಆ ಜಾಗಗಳಲ್ಲಿ ಪೆನ್ಸಿಲ್ ಮತ್ತೆ ಸ್ಕೇಲನ್ನ ಬಳಸಿ ಗೆರೆಗಳನ್ನ ಎಳಿಬೇಕು. ಸೊ ಈ ರೀತಿಯಲ್ಲಿ ನೀವಿಲ್ಲಿ ಕಾಣಬಹುದು, ಇಲ್ಲಿ ಗೆರೆಗಳನ್ನ ಎಳೆದಿದ್ದಾರೆ. ಈ ಗೆರೆಗಳನ್ನ ನೀವು ಗಮನಿಸಿದ್ರೆ ಇಲ್ಲಿ ಯಾವುದಾದ್ರೂ 2 ಗೆರೆಗಳನ್ನ ತೆಗೆದುಕೊಳ್ಳಿ. 2 ಗೆರೆಗಳನ್ನ ತೆಗೆದುಕೊಂಡಾಗ ಅವುಗಳು ಪರಸ್ಪರ ಸಂಧಿಸ್ತಾ ಇದೆಯಾ ಅಂತ ನೋಡಿ. ಈಗ ಉದಾಹರಣೆಗೆ ಇಲ್ಲಿರುವಂತ ಈ ಗೆರೆಯನ್ನ ನಾನು ತೆಗೆದುಕೊಂಡ್ರೆ ಈ ಗೆರೆ ಹಾಗೆ ಇಲ್ಲಿರುವಂತ ಇನ್ನೊಂದು ಗೆರೆ ಏನು, ಇವೆರಡೂ ಕೂಡ ಸಂಧಿಸ್ತಾ ಇದೆ. ಈ ಸಂಧಿಸುವಂತ ಬಿಂದು ಯಾವುದು? ಇದಾಗಿದೆ. ಅದೇ ರೀತಿ ಬೇರೆ ಗೆರೆಗಳನ್ನ ನೋಡಿ, ಬೇರೆ ಯಾವುದೇ ಗೆರೆಗಳು ಸಂಧಿಸ್ತಾ ಇದೆಯಾ ಅಂತ ನೋಡಿ. ಯಾವುದೇ ಗೆರೆ ಆಗಿರ್ಬೋದು, ಅಥವಾ ನೀವು ಇಷ್ಟು ಜಾಗದಲ್ಲಿ ಮಾತ್ರ ಅದು ಸಂಧಿಸದೇ ಇರ್ಬೋದು. ನೀವು ಕಾಗದದ ಆಚೆಗೆ ಅದನ್ನ ಇನ್ನೂ ಕೂಡ ತೆಗೆದುಕೊಂಡು ಹೋದಾಗ, ಆಚೆಗೆ ಅದನ್ನ ವೃದ್ಧಿಸಿದಾಗ ಆ ಗೆರೆಗಳು ಸಂಧಿಸುವ ಸಾಧ್ಯ ಇದೆಯಾ ಅಂತ ನೋಡಿ. ಈಗ ಉದಾಹರಣೆಗೆ ಇಲ್ಲಿ ಈ ಗೆರೆಯನ್ನ ನಾನು ಈ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗ್ತೇನೆ, ಆಗ ಈ ರೀತಿಯಲ್ಲಿ ಅದು ಹೋಗ್ತದೆ. ಅದೇ ರೀತಿ ಇನ್ನೊಂದು ಗೆರೆ ಏನಿದೆ, ಈ ರೆಡ್ ಗೆರೆಯನ್ನು ಕೂಡ ಈ ರೀತಿ ಮುಂದುವರಿಸಿಕೊಂಡು ಹೋದಾಗ ಅದು ಒಂದು ಬಿಂದುವಿನಲ್ಲಿ ಸಂಧಿಸುವುದನ್ನು ನೀವು ಕಾಣಬಹುದು. ಸೊ ಇಲ್ಲಿ ನಾವು ಕಲಿಲಿಕ್ಕೆ ಇರುವಂತಹ ವಿಷಯ ಏನಂದ್ರೆ ಸಮತಲ ಮೇಲ್ಮೈ ಹಾಗೆ ಛೇದಿಸುವ ರೇಖೆಗಳ ಬಗ್ಗೆ. ಸೊ ಇಲ್ಲಿ ಒಂದರ ಮೇಲೆ ಇನ್ನೊಂದು ರೇಖೆ ಹಾದು ಹೋಗ್ತಾ ಇದೆ, ಅಂದ್ರೆ ಆ ಛೇದಿಸ್ತಾ ಇದೆ ಒಂದು ಬಿಂದುವಿನಲ್ಲಿ. ಇಂಥ ರೇಖೆಗಳನ್ನ ನಾವು ಛೇದಿಸುವ ರೇಖೆಗಳು ಅಂತ ಹೇಳ್ತೇವೆ. ಹಾಗೆ ಹೆಚ್ಚಾಗಿ ಈ ಛೇದಿಸುವ ರೇಖೆಗಳನ್ನ ನೀವು ಸಮತಲ ಮೇಲ್ಮೈ ಮೇಲೆ ಕಾಣಬಹುದು. ಸಮತಲ ಮೇಲ್ಮೈ ಅಂತ ಹೇಳಿದ್ರೆ ಅದು ಯಾವುದು ಕೂಡ ಆಗಿರ್ಬೋದು. ಮೇಜಿನ ಮೇಲ್ಮೈ, ಕಾಗದದ ಮೇಲ್ಮೈ, ಕಪ್ಪು ಹಲಗೆ ಅಥವಾ ಬುಲೆಟಿನ್ ಬೋರ್ಡ್, ಇವೆಲ್ಲವನ್ನ ನಾವು ಸಮತಲ ಮೇಲ್ಮೈ ಅಂತ ಹೇಳ್ತೇವೆ. ಇದೆಲ್ಲವೂ ಕೂಡ ಸಮತಲ ಮೇಲ್ಮೈಗೆ ಉದಾಹರಣೆಗಳು. ಸೊ ಇಲ್ಲಿ ನಾವು ಈ ಅಧ್ಯಾಯದಲ್ಲಿ ಈ ಸಮತಲ ಮೇಲ್ಮೈಯನ್ನ ತೆಗೆದುಕೊಂಡು ಕಾಗದ, ಮೇಜು, ಕಪ್ಪು ಹಲಗೆ ಯಾವುದು ಕೂಡ ಆಗಿರ್ಬೋದು, ಅಲ್ಲಿ ಇರುವಂತ ರೇಖೆಗಳ ನಡುವಿನ ಸಂಬಂಧವನ್ನ ಇಲ್ಲಿ ನಾವು ಅರ್ಥ ಮಾಡಿಕೊಳ್ತೇವೆ ಈ ಅಧ್ಯಾಯದಲ್ಲಿ. ಅಂದ್ರೆ ರೇಖೆಗಳು ಒಂದರ ಮೇಲೆ ಒಂದು ಹಾದು ಹೋದಾಗ ಯಾವ ರೀತಿಯ ಕೋನಗಳು ಉಂಟಾಗ್ತದೆ, ಹಾಗೆ ರೇಖೆಗಳು ಬೇರೆ ರೀತಿಯಲ್ಲಿ ಇದ್ದಾಗ ಯಾವ ರೀತಿಯ ಕೋನಗಳು ಉಂಟಾಗ್ತವೆ, ಇದೆಲ್ಲದರ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ ಕಲಿಲಿಕ್ಕಿದ್ದೇವೆ. ಸೊ ನಾವೀಗ ಚಿತ್ರವನ್ನ ನೋಡಿದ್ರೆ ಇಲ್ಲಿ ಕೆಂಪಾಗಿರುವಂತ ಈ ಗೆರೆಗಳು, 2 ಗೆರೆಗಳನ್ನ ನೀವು ಕಾಣಬಹುದು. ಈ 2 ಗೆರೆಗಳು ಒಂದು ಜಾಗದಲ್ಲಿ ಸಂಧಿಸ್ತಾ ಇದೆ. ಈ ರೀತಿ ಸಂಧಿಸಿದಾಗ ಇಲ್ಲಿ ನೀವು 4 ಕೋನಗಳು ಉಂಟಾಗುವುದನ್ನ ಕಾಣಬಹುದು. ಒಂದು ಇದು ಕೋನ 1, ಕೋನ 2, ಹಾಗೆ ಕೋನ 3, ಹಾಗೆ ಕೋನ 4. ಸೊ ನಾವೀಗ ಈ ಕೋನಗಳ ಬಗ್ಗೆ ಕಲಿಲಿಕ್ಕಿದ್ದೇವೆ. ಸೊ ಇಲ್ಲಿ ಇರುವಂತ ಈ 2 ರೇಖೆಗಳು ಒಂದಕ್ಕೊಂದು ಛೇದಿಸ್ತಾ ಇದೆ. ಇವುಗಳನ್ನ ನಾವು ಛೇದಿಸುವ ರೇಖೆಗಳು ಅಂತ ಹೇಳ್ತೇವೆ. ಹಾಗೆ ಒಂದು ಸಮತಲ ಮೇಲ್ಮೈ ಮೇಲೆ ಒಂದು ಜೋಡಿ ರೇಖೆಗಳು ಪರಸ್ಪರ ಸಂಧಿಸಿದಾಗ ಆ ರೇಖೆಗಳು ಪರಸ್ಪರ ಛೇದಿಸುತ್ತವೆ ಎಂದು ನಾವು ಹೇಳ್ತೇವೆ. ಅದನ್ನೇ ನಾನೀಗ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. 2 ಕೆಂಪಾಗಿರುವಂತ ಕೆಂಪು ಕಲರ್ನ ರೇಖೆಗಳನ್ನ ನೀವು ನೋಡ್ತೀರಾ, ಅವುಗಳು ಒಂದು ಬಿಂದುವಿನಲ್ಲಿ ಛೇದಿಸ್ತಾ ಇದೆ. ಸೊ ಇವುಗಳನ್ನ ನಾವು ಪರಸ್ಪರ ಛೇದಿಸುವ ರೇಖೆಗಳು ಅಂತ ಹೇಳ್ತೇವೆ. ಹಾಗೆ ನಾವಿಲ್ಲಿ ಒಂದು ಸಮತಲ ಮೇಲ್ಮೈಯನ್ನ ತೆಗೆದುಕೊಂಡಿದ್ದೇವೆ, ಅದು ಕಾಗದವಾಗಿದೆ. ಕಾಗದದ ಮೇಲೆ ಇರುವಂತ 2 ರೇಖೆಗಳು ಒಂದನ್ನೊಂದು ಛೇದಿಸ್ತಾ ಇದೆ. ನಂತರ ಇಲ್ಲಿ ನಾನೀಗ ಈಗಾಗಲೇ ಹೇಳಿರುವಂತೆ ಇಲ್ಲಿ ಎಷ್ಟು ಕೋನಗಳು ಉಂಟಾಗಿದೆ? 4 ಕೋನಗಳು ಉಂಟಾಗಿದೆ. ಸೊ ಈ 4 ಕೋನಗಳ ಬಗ್ಗೆ ನಾವೀಗ ಕಲಿಲಿಕ್ಕಿದ್ದೇವೆ. ಸೊ ಈ ಕೋನಗಳನ್ನ ಮೊದಲಿಗೆ ಹೆಸರಿಸುವ. ಹಾಗೆ ಎ, ಬಿ, ಸಿ, ಡಿ ಅಂತ ಹೆಸರಿಸುವ. ಹಾಗೆ ಈ 2 ರೇಖೆಗಳನ್ನ, ಒಂದು ರೇಖೆಯನ್ನ ಎಲ್ ಅಂತ ಹೆಸರಿಸಿದ್ದಾರೆ, ಹಾಗೆ ಇನ್ನೊಂದು ರೇಖೆಯನ್ನ ಎಂ ಅಂತ ಹೆಸರಿಸಿದ್ದಾರೆ. ಈಗ ಇಲ್ಲಿ ಉಂಟಾಗುವಂತ 2 ಕೋನಗಳ ಬಗ್ಗೆ ಕೂಡ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಅದಕ್ಕಿಂತ ಮೊದಲು ಇಲ್ಲಿ ಒಂದು ಕ್ವಶನ್ ಅನ್ನ ಕೇಳಿದ್ದಾರೆ, ಅವು ಎಷ್ಟು ಕೋನಗಳನ್ನ ಉಂಟು ಮಾಡ್ತವೆ ಅಂತ ಕೇಳಿದ್ದಾರೆ. ಸೊ ಯಾವುದೇ 2 ರೇಖೆಗಳು ಒಂದನ್ನೊಂದು ಛೇದಿಸಿದಾಗ ಅಲ್ಲಿ ಒಟ್ಟಾಗಿ 4 ಕೋನಗಳು ಉಂಟಾಗ್ತದೆ. ಸೊ ಇಲ್ಲಿ ನೀವು ಉತ್ತರವಾಗಿ 4 ಅಂತ ಬರೀಬೇಕು. ನಂತರ 2 ಸರಳ ರೇಖೆಗಳು ಒಂದಕ್ಕಿಂತ ಹೆಚ್ಚು ಬಿಂದುಗಳಲ್ಲಿ ಛೇದಿಸಬಹುದೇ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಇಲ್ಲ. ಯಾಕೆಂದ್ರೆ ಯಾವುದೇ 2 ಸರಳ ರೇಖೆ, ಈಗ ಈ 2 ಸರಳ ರೇಖೆಗಳನ್ನ ನೀವು
ನೀವು ತೆಗೆದುಕೊಂಡ್ರೂ ಕೂಡ ಇವುಗಳು ಎರಡಕ್ಕಿಂತ ಹೆಚ್ಚು ಬಿಂದುಗಳಲ್ಲಿ ಛೇದಿಸಲಿಕ್ಕೆ ಸಾಧ್ಯ ಇಲ್ಲ. ನೀವು ಇದನ್ನ ಈ ರೀತಿಯಲ್ಲಿ ವೃದ್ಧಿಸ್ತಾ ಹೋದ್ರೆ ಕೂಡ ಇದು ದೂರ ದೂರ ಹೋಗ್ತಾ ಹೋಗ್ತದೆ. ಹಾಗಾಗಿ ಪುನಃ ಯಾವುದೇ ಬಿಂದುವಿನಲ್ಲಿ ಅದು ಛೇದಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ನಾವಿಲ್ಲಿ ಹೇಳ್ಬೋದು. ಎರಡು ಸರಳ ರೇಖೆಗಳು ಒಂದಕ್ಕಿಂತ ಹೆಚ್ಚು ಬಿಂದುಗಳಲ್ಲಿ ಛೇದಿಸಬಹುದೇ? ಇದಕ್ಕೆ ಉತ್ತರ ಇಲ್ಲ. ಎರಡು ಸರಳ ರೇಖೆಗಳು ಯಾವಾಗಲೂ ಕೂಡ ಒಂದು ಬಿಂದುವಿನಲ್ಲಿ ಮಾತ್ರ ಛೇದಿಸುತ್ತವೆ. ನಂತರ ನಮ್ಗೆ ಇಲ್ಲಿ ಚಟುವಟಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಹಾಳೆಯ ಮೇಲೆ ಛೇದಿಸುವಂತೆ ಎರಡು ರೇಖೆಗಳನ್ನ ಎಳೆಯಿರಿ. ಕೋನಮಾಪಕ ಬಳಸಿ ಉಂಟಾದ 4 ಕೋನಗಳನ್ನು ಅಳೆಯಿರಿ. ಅಂತ 4 ಛೇದಕ ರೇಖೆಗಳ ಜೋಡಿಗಳನ್ನು ರಚಿಸಿ ಮತ್ತು ಛೇದಕ ಬಿಂದುಗಳಲ್ಲಿ ಉಂಟಾದ ಕೋನಗಳನ್ನು ಅಳೆಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಈಗ ನೀವೇನ್ ಮಾಡ್ಬೇಕಂದ್ರೆ ಒಂದು ಹಾಳೆಯನ್ನು ತೆಗೆದುಕೊಳ್ಬೇಕು, ಅಲ್ಲಿ 2 ರೇಖೆಗಳನ್ನು ಎಳಿಬೇಕು. ಹಾಗೆ 2 ರೇಖೆಗಳನ್ನು ಎಳೆದಾಗ ಅಲ್ಲಿ ಒಂದು ಬಿಂದುವಿನಲ್ಲಿ ಆ ರೇಖೆಗಳು ಛೇದಿಸ್ತವೆ. ಅದರಿಂದ ನಿಮ್ಗೆ ಇಲ್ಲಿ 4 ಕೋನಗಳು ಉಂಟಾಗ್ತದೆ. ಇಲ್ಲಿ ಉಂಟಾಗಿರುವಂತ ಕೋನಗಳು ಏನಿದೆ ಅವುಗಳನ್ನ ಅಳತೆ ಮಾಡಬೇಕು ಕೋನಮಾಪಕದ ಸಹಾಯದಿಂದ. ಹಾಗೆ ಛೇದಿಸುವಂತ ಬಿಂದು ಯಾವುದು ಅದೆಲ್ಲವನ್ನ ನೀವು ಇಲ್ಲಿ ನೋಟ್ ಡೌನ್ ಮಾಡಬೇಕು. ಈ ಕೋನಗಳಲ್ಲಿ ನೀವು ಯಾವ ವಿನ್ಯಾಸಗಳನ್ನ ಗಮನಿಸ್ತೀರಾ ಅಂತ ಇಲ್ಲಿ ಕೇಳಿದ್ದಾರೆ. ಅಂದ್ರೆ ಇದೇ ರೀತಿಯ ಕೋನಗಳು ನಿಮ್ಗೆ ಉಂಟಾಗ್ತದೆ. ಸೊ ಇಲ್ಲಿ ನೀವು ಕಾಣಬಹುದು ನಮ್ಗೆ ಚಿತ್ರದಲ್ಲಿ ಅಂದ್ರೆ ಚಿತ್ರ 5.2ರಲ್ಲಿ ಕೋನ ಎ ಇಸ್ ಈಕ್ವಲ್ ಟು 120 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಈ ಕೋನ ಎಷ್ಟು ಅಂತ ಕೊಟ್ಟಿದ್ದಾರೆ, ಈಗ 120 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ಈ ಕೋನ ಎ ಇಸ್ ಈಕ್ವಲ್ ಟು 120 ಡಿಗ್ರಿ ಆದ್ರೆ ನಾವು ಉಳಿದ ಕೋನಗಳನ್ನ ಕಂಡುಹಿಡಿಯಲಿಕ್ಕೆ ಸಾಧ್ಯ ಇದೆಯಾ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಕೋನ ಬಿ, ಕೋನ ಸಿ, ಕೋನ ಡಿ ಗಳ ಅಳತೆಗಳನ್ನ ರಚಿಸದೆ ಹಾಗೂ ಅಳೆಯದೆ ಕಂಡುಹಿಡಿಯಬಲ್ಲಿರಾ ಅಂತ ಕೇಳಿದ್ದಾರೆ. ಅಂದ್ರೆ ಎರಡು ರೇಖೆಗಳು ಛೇದಿಸಿದಾಗ ಉಂಟಾಗುವಂತ 4 ಕೋನಗಳಲ್ಲಿ ನಮಗೆ ಒಂದು ಕೋನ ಗೊತ್ತಿದ್ರೆ ನಾವು ಉಳಿದ ಕೋನಗಳನ್ನ ಕಂಡುಹಿಡಿಯಬಹುದಾ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಇದನ್ನ ಯಾವ ರೀತಿಯಲ್ಲಿ ಮಾಡಬಹುದು? ಸೊ ಇದಕ್ಕೆ ನಾವು ಉಪಯೋಗಿಸ್ಲಿಕ್ಕೆ ಇರುವಂತ ವಿಷಯ ಏನಂದ್ರೆ ಸರಳ ಕೋನ. ಈ ಗುಣವನ್ನ ನಾವಿಲ್ಲಿ ಉಪಯೋಗಿಸಿ ಕೋನಗಳನ್ನ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗ್ತದೆ. ಹೇಗೆ ಅಂತ ಹೇಳಿ ನಾವಿದನ್ನ ನೋಡುವ. ಸೊ ಮೊದಲಿಗೆ ಇಲ್ಲಿ ನಮಗೆ ಒಂದು ಕೋನವನ್ನ ಕೊಟ್ಟಿದ್ದಾರೆ. ಯಾವುದು? ಕೋನ ಎ ಇಸ್ ಈಕ್ವಲ್ ಟು ಎಷ್ಟು ಅಂತ ಕೊಟ್ಟಿದ್ದಾರೆ. ಸೊ ಕೋನ ಎ ಇಸ್ ಈಕ್ವಲ್ ಟು 120 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವು ಉಳಿದ ಕೋನ ಬಿ, ಸಿ, ಡಿ ಅನ್ನ ಕಂಡುಹಿಡಿಬೇಕು. ಸೊ ಅದನ್ನ ಕಂಡುಹಿಡಿಯಲಿಕ್ಕೆ ಮೊದಲಿಗೆ ನೀವಿಲ್ಲಿ ಚಿತ್ರವನ್ನ ಗಮನಿಸಿ. ಈ ಚಿತ್ರದಲ್ಲಿ ಒಂದು ರೇಖೆ ಇದೆ, ಈ ರೀತಿಯಲ್ಲಿ ಒಂದು ರೇಖೆ ಇದೆ. ಹಾಗೆ ಆ ರೇಖೆಯನ್ನ ಇನ್ನೊಂದು ರೇಖೆ ಈ ರೀತಿಯಲ್ಲಿ ಛೇದಿಸ್ತಾ ಇದೆ, ಇನ್ನೊಂದು ರೇಖೆ ಈ ರೀತಿಯಲ್ಲಿ ಛೇದಿಸ್ತಾ ಇದೆ. ಸೊ ಇಲ್ಲಿ ಇದೊಂದು ಸರಳ ರೇಖೆ, ಅದರ ಮೇಲೆ ಇನ್ನೊಂದು ರೇಖೆ ಹಾದು ಹೋಗ್ತಾ ಇದೆ. ಈ ರೀತಿ ಹಾದು ಹೋದಾಗ ಅಲ್ಲಿ ನೀವು ಕಾಣ್ಬೋದು 2 ಕೋನಗಳು ಉಂಟಾಗ್ತದೆ. ಒಂದು ಈ ಕೋನ, ಹಾಗೆ ಇನ್ನೊಂದು ಈ ಕೋನ. ನಮ್ಗೆ ಕೊಟ್ಟಿರುವ ಚಿತ್ರದ ಪ್ರಕಾರ ಇದು ಕೋನ ಎ ಆಗಿದೆ, ಇದು ಕೋನ ಬಿ ಆಗಿದೆ. ಸೊ ಈ ಕೋನಗಳನ್ನ ನಾವು ಸರಳ ಯುಗ್ಮ ಕೋನಗಳು ಅಂತ ಹೇಳ್ತೇವೆ. ಹಾಗೆ ಅಥವಾ ಇವುಗಳ ಮೊತ್ತ ಏನಾಗಿರ್ತದೆ? ಯಾವಾಗಲೂ ಕೂಡ 180 ಡಿಗ್ರಿ ಆಗಿರ್ತದೆ. ಅಂದ್ರೆ ಕೋನ ಎ ಪ್ಲಸ್ ಕೋನ ಬಿ ಅಂತ ಮಾಡಿದ್ರೆ ನಿಮ್ಗೆ ಅಲ್ಲಿ ಉತ್ತರವಾಗಿ 180 ಡಿಗ್ರಿ ಅಂತ ಸಿಗ್ತದೆ. ಹಾಗೆ ಈ ಕೋನ ಎ ಮತ್ತೆ ಬಿಗಳನ್ನ ನಾವು ಸರಳ ಯುಗ್ಮ ಕೋನಗಳು ಅಂತ ಹೇಳ್ತೇವೆ. ಸೊ ಈ ಗುಣವನ್ನ ನಾವೀಗ ಇಲ್ಲಿ ಉಪಯೋಗಿಸ್ಲಿಕ್ಕಿದ್ದೇವೆ. ನೀವು ಚಿತ್ರವನ್ನ ಗಮನಿಸಿದ್ರೆ ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ಇರುವಂತದ್ದು ಇದೇ ರೀತಿಯ ಹೋಲಿಕೆಯನ್ನ ಹೊಂದಿದೆ. ಸೊ ಹಾಗಾಗಿ ನಾವೇನು ಹೇಳ್ಬೋದು ಇಲ್ಲಿ ಈಗ ಕೋನ ಎ ಪ್ಲಸ್ ಕೋನ ಬಿ ಇಸ್ ಈಕ್ವಲ್ ಟು ಎಷ್ಟು? 180 ಡಿಗ್ರಿ ಅಂತ ಹೇಳ್ಬೋದು. ಯಾಕೆಂದ್ರೆ ಇದೊಂದು ಏನಾಗಿದೆ? ಸರಳ ಯುಗ್ಮ ಕೋನವಾಗಿದೆ. ಇಲ್ಲಿ ಒಂದು ಸರಳ ರೇಖೆ ಇದೆ, ಅದರ ಮೇಲೆ ಇನ್ನೊಂದು ರೇಖೆ ಹಾದು ಹೋಗ್ತಾ ಇದೆ. ಆಗ ಉಂಟಾಗುವಂತ 2 ಕೋನಗಳು ಏನಾಗಿರ್ತದೆ? 2 ಕೋನಗಳು ಸರಳ ಯುಗ್ಮ ಕೋನಗಳಾಗಿರ್ತದೆ. ಅವುಗಳ ಮೊತ್ತವು 180 ಡಿಗ್ರಿ ಆಗಿರ್ತದೆ. ಹಾಗಾಗಿ ಇಲ್ಲಿ ರೀಸನ್ ಆಗಿ ಸರಳ ಯುಗ್ಮ ಕೋನಗಳು ಅಂತ ಬರಿಬೇಕು ರೀಸನ್ ಅನ್ನ. ನೆಕ್ಸ್ಟ್ ಈಗ ನಮ್ಗೆ ಕೋನ ಎ ಕೊಟ್ಟಿದ್ದಾರೆ ಎಷ್ಟು? 120 ಡಿಗ್ರಿ. ಅದನ್ನ ಈ ಜಾಗದಲ್ಲಿ ರಿಪ್ಲೇಸ್ ಮಾಡುವ. ಪ್ಲಸ್ ಕೋನ ಬಿ ಇಸ್ ಈಕ್ವಲ್ ಟು 180 ಡಿಗ್ರಿ. ನೆಕ್ಸ್ಟ್ ಕೋನ ಬಿ ಇಸ್ ಈಕ್ವಲ್ ಟು ಈ 120 ಡಿಗ್ರಿಯನ್ನ ಬಲಬದಿಗೆ ತೆಗೆದುಕೊಂಡು ಹೋದಾಗ 180 ಡಿಗ್ರಿ ಮೈನಸ್ 120 ಡಿಗ್ರಿ. ಸೊ ಕೋನ ಬಿ ಇಸ್ ಈಕ್ವಲ್ ಟು ನಮ್ಗೆ 60 ಡಿಗ್ರಿ ಅಂತ ಸಿಗ್ತದೆ. ಸೊ ಈಗ ನಾವು ಇನ್ನೊಂದು ಕೋನವನ್ನ ಫೈಂಡ್ ಔಟ್ ಮಾಡಿದ್ದೇವೆ. ಕೋನ ಬಿ ಎಷ್ಟಾಗಿದೆ? ಕೋನ ಬಿ ಎನ್ನುವಂಥದ್ದು 60 ಡಿಗ್ರಿ ಆಗಿದೆ. ನೆಕ್ಸ್ಟ್ ನಾವು ಇದೇ ಗುಣವನ್ನ ಉಪಯೋಗಿಸಿ ಉಳಿದ ಕೋನಗಳನ್ನ ಕಂಡುಹಿಡಿಯಬಹುದು. ಸೊ ನೀವೀಗ ಇನ್ನೊಂದು ಚಿತ್ರವನ್ನ ನೋಡಿ, ಅಂದ್ರೆ ಈ ಚಿತ್ರದಲ್ಲಿರುವಂತ ಇನ್ನೊಂದು ಭಾಗವನ್ನ ತೆಗೆದುಕೊಳ್ಳಿ. ಈಗ ಇಲ್ಲಿ
ಈ ಭಾಗವನ್ನು ತೆಗೆದುಕೊಳ್ಳಿ, ಈ ಗೆರೆಯನ್ನು ತೆಗೆದುಕೊಳ್ತಾ ಇದ್ದೇನೆ. ಈ ಸರಳ ರೇಖೆಯ ಮೇಲೆ ಈ ರೇಖೆ ಹಾದು ಹೋಗ್ತಾ ಇದೆ. ಅಂದ್ರೆ ಚಿತ್ರ ಈ ರೀತಿಯಲ್ಲಿದೆ. ಇದು ಕೂಡ ಏನು, ಈ ಕೋನ ಬಿ ಹಾಗೆ ಇಲ್ಲಿರುವಂತ ಈ ಕೋನ, ಇದು ಎರಡೂ ಕೂಡ ಏನು, ಸರಳ ಯುಗ್ಮ ಕೋನಗಳಾಗಿವೆ. ಯಾಕೆಂದ್ರೆ ಇಲ್ಲಿ ಒಂದು ಸರಳ ರೇಖೆ ಇದೆ, ಅದರ ಮೇಲೆ ಇನ್ನೊಂದು ರೇಖೆ ಇದೆ. ಆಗ ಅಲ್ಲಿ ಉಂಟಾಗುವಂತ ಕೋನಗಳನ್ನು ನಾವು ಸರಳ ಯುಗ್ಮ ಕೋನಗಳು ಅಂತ ಹೇಳ್ತೇವೆ. ಅಂದ್ರೆ ಕೋನ ಬಿ ಪ್ಲಸ್ ಕೋನ ಸಿ ಇಸ್ ಈಕ್ವಲ್ ಟು ಎಷ್ಟಾಗಿರ್ತದೆ, 180 ಡಿಗ್ರಿ ಆಗಿರ್ತದೆ. ಆದ್ರಿಂದ ಪುನಃ ಅದೇ ಗುಣಲಕ್ಷಣವನ್ನ ಉಪಯೋಗಿಸಿ ನಾವು ಕೋನ ಸಿ ಅನ್ನ ಫೈಂಡ್ ಔಟ್ ಮಾಡಬಹುದು. ಸೊ ನಾವೀಗ ಇಲ್ಲಿ ಬರೀಬಹುದು ಕೋನ ಬಿ ಪ್ಲಸ್ ಕೋನ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಪುನಃ ಇದಕ್ಕೆ ಕಾರಣ ಏನು, ಇದಕ್ಕೆ ನಾವು ಸರಳ ಯುಗ್ಮ ಕೋನಗಳು ಅಂತ ಹೇಳ್ಬೋದು ಕಾರಣ. ಸೊ ಅದೇ ಕಾರಣವನ್ನ ನೀವಿಲ್ಲಿ ಬರೀಬಹುದು. ಸೊ ಇದು 180 ಡಿಗ್ರಿ ಆದ್ರೆ ಕೋನ ಬಿ ಎಷ್ಟಿದೆ, ಕೋನ ಬಿ 60 ಡಿಗ್ರಿ ಅಂತ ನಮಗೆ ಗೊತ್ತಿದೆ, ಪ್ಲಸ್ ಕೋನ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ನೆಕ್ಸ್ಟ್ ಈಗ 60 ಡಿಗ್ರಿಯನ್ನ ಈ ಬದಿಗೆ ತೆಗೆದುಕೊಂಡು ಹೋದಾಗ ಸೊ ಇಲ್ಲಿ ನಮ್ಗೆ ಏನ್ ಸಿಗ್ತದೆ, ಇದರ ಕಂಟಿನ್ಯೂಷನ್ ಅನ್ನ ಇಲ್ಲಿ ಮಾಡ್ತಾ ಇದ್ದೇನೆ. ಸೊ ಕೋನ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 60 ಡಿಗ್ರಿ. ಸೊ 180 ಡಿಗ್ರಿ ಮೈನಸ್ 60 ಡಿಗ್ರಿ ಅಂದ್ರೆ ಕೋನ ಸಿ ಇಸ್ ಈಕ್ವಲ್ ಟು 120 ಡಿಗ್ರಿ ಅಂತ ನಮ್ಗೆ ಇಲ್ಲಿ ಸಿಗ್ತದೆ. ಸೊ ಈಗ ಕೋನ ಸಿ ಸಿಕ್ಕಿದೆ. ನೆಕ್ಸ್ಟ್ ನೀವೇನ್ ಮಾಡ್ಬೋದು, ಕೋನ ಡಿ ಅನ್ನ ಫೈಂಡ್ ಔಟ್ ಮಾಡ್ಬೋದು. ಹೇಗೆ, ಅದೇ ವಿಧಾನವನ್ನ ಉಪಯೋಗಿಸಬಹುದು. ಈಗ ನೀವು ಯಾವ ರೇಖೆಯನ್ನು ತೆಗೆದುಕೊಳ್ಬಹುದು, ಈಗ ನೀವು ಈ ರೇಖೆಯನ್ನು ತೆಗೆದುಕೊಳ್ಳಿ, ಈ ಸರಳ ರೇಖೆಯನ್ನು ತೆಗೆದುಕೊಳ್ಳಿ. ಹಾಗೆ ಈ ಸರಳ ರೇಖೆಯ ಮೇಲೆ ಇಲ್ಲಿ ಇನ್ನೊಂದು ಗೆರೆ ಇದೆ, ಈ ರೀತಿ ಇರುವಂತ ಗೆರೆ ಇದೆ. ಇಲ್ಲಿ ಎರಡು ಕೋನಗಳು ಉಂಟಾಗ್ತದೆ, ಒಂದು ಕೋನ ಸಿ, ಇನ್ನೊಂದು ಕೋನ ಡಿ. ಸೊ ಇವುಗಳ ಮೊತ್ತ ಏನಾಗಿರ್ತದೆ, ಇವುಗಳ ಮೊತ್ತ ಕೂಡ 180 ಡಿಗ್ರಿ ಆಗಿರ್ತದೆ. ಯಾಕೆಂದ್ರೆ ಒಂದು ಸರಳ ರೇಖೆಯ ಮೇಲೆ ಇನ್ನೊಂದು ಗೆರೆ ಹಾದು ಹೋದಾಗ ಅಲ್ಲಿ ಉಂಟಾಗುವಂತ ಎರಡು ಕೋನಗಳ ಮೊತ್ತ ಯಾವಾಗಲೂ 180 ಡಿಗ್ರಿ ಆಗಿರ್ತದೆ. ಹಾಗಾಗಿ ಈಗ ಬ್ಲ್ಯಾಕ್ ಕಲರ್ ಅಲ್ಲಿ ಇರುವಂತ ಲೈನ್ಗಳನ್ನು ತೆಗೆದುಕೊಂಡು ನಾವು ಇನ್ನೊಂದು ಕೋನವನ್ನ ತೆಗೆದುಕೊಳ್ಬಹುದು. ಕೋನ ಸಿ ಪ್ಲಸ್ ಇದು ಕೋನ ನಮ್ಗೆ ಈಗಾಗಲೇ ಸಿಕ್ಕಿದೆ 120 ಡಿಗ್ರಿ ಅಂತ. ಸೊ ಕೋನ ಸಿ ಪ್ಲಸ್ ಕೋನ ಡಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಕೋನ ಸಿ ಎಷ್ಟು, 120 ಡಿಗ್ರಿ ಪ್ಲಸ್ ಕೋನ ಡಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಕೋನ ಡಿ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 120 ಡಿಗ್ರಿ. ಸೊ ನಾವೀಗ ಏನು ಹೇಳ್ಬೋದು ಇಲ್ಲಿ, ಕೋನ ಡಿ ಇಸ್ ಈಕ್ವಲ್ ಟು ಎಷ್ಟು ಬರ್ತದೆ, 180 ಮೈನಸ್ 120 ಡಿಗ್ರಿ ಅಂದ್ರೆ 60 ಡಿಗ್ರಿ ಅಂತ ಬರ್ತದೆ. ಸೊ ನಾವೀಗ 4 ಕೋನಗಳನ್ನ ಕಂಡುಹಿಡಿದಿದ್ದೇವೆ. ಕೋನ ಎ 120 ಡಿಗ್ರಿ ಅಂತ ನಮಗೆ ಕೊಟ್ಟಿದ್ರು, ಕೋನ ಬಿ 60 ಡಿಗ್ರಿ, ಕೋನ ಸಿ 120 ಡಿಗ್ರಿ, ಹಾಗೆ ಕೋನ ಡಿ ಎಷ್ಟಾಗಿದೆ, 60 ಡಿಗ್ರಿ ಆಗಿದೆ. ಸೊ ನೀವೀಗ ಈ ಚಿತ್ರವನ್ನ ಸರಿಯಾಗಿ ಗಮನಿಸಿದ್ರೆ ಇಲ್ಲಿ ಎರಡು ವಿಷಯಗಳನ್ನ ಅರ್ಥ ಮಾಡಿಕೊಳ್ಬಹುದು. ಒಂದು ವಿಷಯ ಏನಂದ್ರೆ, ನಾವು ಈಗಾಗಲೇ ಪ್ರೂವ್ ಮಾಡಲಿಕ್ಕೆ ಉಪಯೋಗಿಸಿರುವಂತ ವಿಷಯ ಸರಳ ಕೋನಗಳು ಅಂತ ಹೇಳಿ. ಅಂದ್ರೆ ಒಂದು ಈ ರೀತಿಯ ಗೆರೆ ಇದ್ರೆ ಅದರ ಮೇಲೆ ಇನ್ನೊಂದು ಗೆರೆ ಹಾದು ಹೋದಾಗ ಅಲ್ಲಿ ಉಂಟಾಗುವಂತ ಕೋನಗಳು ಏನಿದೆ ಅವುಗಳ ಮೊತ್ತ ಏನಾಗಿರ್ತದೆ, 180 ಡಿಗ್ರಿ ಆಗಿರ್ತದೆ. ಈ ಇಡೀಯಾಗಿ ಈ ಕೋನವನ್ನ ನಾವು ಸರಳ ಕೋನ ಅಂತ ಹೇಳ್ತೇವೆ. ಕೋನ 1 ಪ್ಲಸ್ ಕೋನ 2 ಸೊ ಕೋನ 1 ಪ್ಲಸ್ 2 ಯಾವಾಗಲೂ ಎಷ್ಟಾಗಿರ್ತದೆ, 180 ಡಿಗ್ರಿ ಆಗಿರ್ತದೆ. ಇವುಗಳನ್ನ ಕೋನ 1 ಮತ್ತೆ ಕೋನ 2 ನಾವು ಸರಳ ಯುಗ್ಮ ಕೋನಗಳು ಅಂತ ಹೇಳ್ತೇವೆ. ಸೊ ಸರಳ ಯುಗ್ಮ ಕೋನಗಳ ಬಗ್ಗೆ ನಾವಿಲ್ಲಿ ನೋಡಿದ್ದೇವೆ. ಅದರ ಜೊತೆಗೆ ನೀವಿಲ್ಲಿ ಈ ಕೋನಗಳನ್ನ ಗಮನಿಸಿದ್ರೆ ಕೋನ ಎ ಎನ್ನುವಂಥದ್ದು ಯಾವುದಕ್ಕೆ ಸಮವಾಗಿದೆ, ಕೋನ ಎ ಎನ್ನುವಂಥದ್ದು ಕೋನ ಸಿ ಗೆ ಸಮವಾಗಿದೆ. ಎರಡೂ ಕೂಡ 120 ಡಿಗ್ರಿ ಇದೆ. ಹಾಗೆ ಕೋನ ಬಿ ಎನ್ನುವಂಥದ್ದು ಯಾವುದಕ್ಕೆ ಸಮವಾಗಿದೆ, ಕೋನ ಡಿ ಗೆ ಸಮವಾಗಿದೆ. ಇದು ಎಷ್ಟಿದೆ, 60 ಡಿಗ್ರಿ ಇದೆ. ಅಂದ್ರೆ ನಾವಿಲ್ಲಿ ಏನು ಹೇಳ್ಬೋದು, ಕೋನ ಎ ಎನ್ನುವಂಥದ್ದು ಯಾವುದಕ್ಕೆ ಸಮವಾಗಿದೆ, ಕೋನ ಸಿ ಗೆ ಸಮವಾಗಿದೆ. ಕೋನ ಡಿ ಎನ್ನುವಂಥದ್ದು ಕೋನ ಬಿ ಗೆ ಸಮವಾಗಿದೆ. ಇವುಗಳನ್ನ ನಾವು ಶೃಂಗಾಭಿಮುಖ ಕೋನಗಳು ಅಂತ ಹೇಳ್ತೇವೆ. ಸೊ ಶೃಂಗಾಭಿಮುಖ ಕೋನಗಳು ಯಾವಾಗ ಉಂಟಾಗ್ತದೆ, ಎರಡು ಸರಳ ರೇಖೆಗಳನ್ನ ತೆಗೆದುಕೊಂಡು ಆ ಎರಡು ಸರಳ ರೇಖೆಗಳು ಛೇದಿಸಿದಾಗ ಉಂಟಾಗುವಂತ 4 ಕೋನಗಳು ಇರ್ತದೆ. ಆ 4 ಕೋನಗಳಲ್ಲಿ ಅಭಿಮುಖ ಕೋನಗಳು ಏನಿದೆ ಅವುಗಳು ಯಾವಾಗಲೂ ಕೂಡ ಸಮವಾಗಿರ್ತದೆ. ಅವುಗಳನ್ನ ನಾವು ಶೃಂಗಾಭಿಮುಖ ಕೋನಗಳು ಅಂತ ಹೇಳ್ತೇವೆ. ಸೊ ಆ ಎರಡು ವಿಷಯದ ಬಗ್ಗೆ ಇಲ್ಲಿಗ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಇದರ ಬಗ್ಗೆ ಇಲ್ಲಿ ಕೇಳಿದ್ದಾರೆ,
ಈ ಕೋನಗಳಲ್ಲಿ ನೀವು ಯಾವ ವಿನ್ಯಾಸಗಳನ್ನು ಗಮನಿಸುತ್ತೀರಿ, ಹಾಗೆ ಕೋನ ಎ = 120 ಡಿಗ್ರಿ ಆದರೆ ಉಳಿದ ಕೋನಗಳನ್ನು ಕಂಡುಹಿಡಿಯಿರಿ ಅಂತ. ಉಳಿದ ಕೋನಗಳನ್ನು ನಾವು ಕಂಡುಹಿಡಿದಿದ್ದೇವೆ. ಹೇಗೆ ಕಂಡುಹಿಡಿದಿರುವಂಥದ್ದು, ನಾವು ಕೋನ ಎ ಪ್ಲಸ್ ಕೋನ ಬಿ ಎಷ್ಟಾಗಿದೆ, 180 ಡಿಗ್ರಿ ಆಗಿದೆ. ಯಾಕೆಂದರೆ ಅವುಗಳನ್ನು ಒಟ್ಟುಗೂಡಿಸಿದಾಗ ನಮಗೆ ಎಷ್ಟು ಸಿಗಬೇಕು, 180 ಡಿಗ್ರಿ ಸಿಗಬೇಕು. ಇವುಗಳನ್ನು ನಾವು 180 ಡಿಗ್ರಿ ಅಂದರೆ ಸರಳ ಕೋನ ಅಂತ ಹೇಳ್ತೇವೆ. ಹಾಗೆ ಕೋನ ಎ ಮತ್ತು ಬಿ ಅನ್ನು ನಾವು ಸರಳ ಯುಗ್ಮ ಕೋನಗಳು ಅಂತ ಹೇಳ್ತೇವೆ. ಹಾಗೆ ಅದೇ ವಿಧಾನವನ್ನು ಉಪಯೋಗಿಸಿ ನೋಡಿ, ಈಗ ನಾವು ಕೋನ ಎ ಬಿ ಸಿ ಡಿ ಅನ್ನು ಕಂಡುಹಿಡಿದಿದ್ದೇವೆ. ಆಮೇಲೆ ನಮಗೆ ಕೊನೆಗೆ ಏನು ಸಿಕ್ಕಿದೆ, ಇಲ್ಲಿ ಕೋನ ಎ ಬಿ ಸಿ ಡಿಗಳು ಸಿಕ್ಕಿದೆ. ಹಾಗೆ ಕೋನ ಎ ಮತ್ತು ಸಿಗಳು ಸಮವಾಗಿದೆ, ಹಾಗೆ ಕೋನ ಬಿ ಮತ್ತು ಡಿಗಳು ಸಮವಾಗಿದೆ ಅಂತ ನಮಗೆ ಸಿಕ್ಕಿದೆ. ಸೊ ಈಗ ಇದರಲ್ಲಿ ಇರುವಂತಹ ಕೋನಗಳು ಸಮವಾಗಿದೆ. ಅವುಗಳನ್ನು ನಾವು ಏನು ಹೇಳ್ತೇವೆ, ಕೋನ ಎ ಪ್ಲಸ್ ಕೋನ ಬಿ = 180 ಡಿಗ್ರಿ ಆಗಿರೋದ್ರಿಂದ ಇವುಗಳನ್ನು ನಾವು ಏನು ಹೇಳ್ತೇವೆ, ಇವುಗಳನ್ನು ಸರಳ ಯುಗ್ಮ ಕೋನಗಳು ಅಂತ ಹೇಳ್ತೇವೆ. ಸೊ ಅದನ್ನು ನಾನು ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಪರಸ್ಪರ ಛೇದಿಸುವ ಎರಡು ರೇಖೆಗಳಿಂದ ಉಂಟಾದ ಕೋನ ಎ ಮತ್ತು ಕೋನ ಬಿಗಳಂತಹ ಪಾರ್ಶ್ವ ಕೋನಗಳನ್ನು ಸರಳ ಯುಗ್ಮ ಕೋನಗಳು ಅಂತ ಹೇಳ್ತೇವೆ. ಸೊ ಅಂದರೆ ಈಗ ಈ ರೀತಿ ಇದ್ದಾಗ ಇಲ್ಲಿ ಎ ಬಿ ಸಿ ಡಿ ಅಂತ ಇದ್ರೆ ಇಲ್ಲಿ ಉಂಟಾಗುವಂಥ ಕೋನಗಳು, ಈಗ ಈ ಕೋನ, ಇಲ್ಲಿ ಇರುವಂಥ ಕೋನ, ಈಗ ಉದಾಹರಣೆಗೆ ಈಗ ಈ ಗೆರೆಯನ್ನು ನಾವು ತೆಗೆದುಕೊಂಡ್ರೆ ಇಲ್ಲಿ ಉಂಟಾಗುವಂಥ ಕೋನಗಳು ಏನಿದೆ, ಕೋನ ಎ ಮತ್ತು ಕೋನ ಬಿ ಎಷ್ಟಾಗಿರ್ತದೆ, 180 ಡಿಗ್ರಿ ಆಗಿರ್ತದೆ. ಅದೇ ರೀತಿ ನೀವು ಚಿತ್ರವನ್ನು ಆಚೆಚೆ ಮಾಡಿದರೆ ಈ ಗೆರೆಯನ್ನು ತೆಗೆದುಕೊಂಡ್ರೆ ಮತ್ತು ಈ ಗೆರೆಯನ್ನು ತೆಗೆದುಕೊಂಡ್ರೆ ಇಲ್ಲಿ ಉಂಟಾಗುವಂಥ ಈ ಕೋನ ಮತ್ತು ಈ ಕೋನ ಎ ಪ್ಲಸ್ ಕೋನ ಡಿ ಎಷ್ಟಾಗಿರ್ತದೆ, 180 ಡಿಗ್ರಿ ಆಗಿರ್ತದೆ. ಹಾಗೆ ಕೋನ ಬಿ ಪ್ಲಸ್ ಕೋನ ಎ ಮತ್ತು ಕೋನ ಬಿ ಪ್ಲಸ್ ಕೋನ ಸಿ ಕೂಡ 180 ಡಿಗ್ರಿ ಆಗಿರ್ತದೆ. ಯಾಕೆಂದರೆ ಅವುಗಳನ್ನು ನಾವು ಸರಳ ಯುಗ್ಮ ಕೋನಗಳು ಅಂತ ಹೇಳ್ತೇವೆ. ಹಾಗೆ ನಾನು ಶೃಂಗಾಭಿಮುಖ ಕೋನಗಳ ಬಗ್ಗೆ ಕೂಡ ಹೇಳಿದ್ದೆ. ಅಲ್ಲಿ ನಾವು ಚಿತ್ರದಲ್ಲಿ ನೋಡಿದ್ದೇವೆ, ಕೋನ ಎ ಎನ್ನುವಂಥದ್ದು ಯಾವುದಕ್ಕೆ ಸಮವಾಗಿದೆ, ಕೋನ ಸಿ ಗೆ ಸಮವಾಗಿದೆ. ಕೋನ ಡಿ ಎನ್ನುವಂಥದ್ದು ಕೋನ ಬಿ ಗೆ ಸಮವಾಗಿದೆ. ನಮಗೆ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ಒಂದೇ ರೀತಿಯ ಉತ್ತರ ಸಿಕ್ಕಿದೆ. ಸೊ ಪರಸ್ಪರ ಛೇದಿಸುವ ಎರಡು ರೇಖೆಗಳಿಂದ ಉಂಟಾಗಿರುವಂಥ ಅಭಿಮುಖ ಕೋನಗಳನ್ನು ನಾವು ಶೃಂಗಾಭಿಮುಖ ಕೋನಗಳು ಅಂತ ಹೇಳ್ತೇವೆ. ಅಂದರೆ ಈ ರೀತಿ ಎರಡು ರೇಖೆಗಳು ಛೇದಿಸಿದಾಗ ಅಲ್ಲಿ ಉಂಟಾಗುವಂಥ ಅಭಿಮುಖ ಕೋನ, ಈ ಕೋನವು ಈ ಕೋನಕ್ಕೆ ಸಮವಾಗಿರ್ತದೆ, ಅದೇ ರೀತಿ ಈ ಕೋನವು ಈ ಕೋನಕ್ಕೆ ಸಮವಾಗಿರ್ತದೆ. ಇವುಗಳನ್ನು ನಾವು ಶೃಂಗಾಭಿಮುಖ ಕೋನಗಳು ಅಂತ ಹೇಳ್ತೇವೆ. ಸೊ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಎರಡು ವಿಷಯಗಳನ್ನು ಕಲ್ತಿದ್ದೇವೆ. ಒಂದೇನೆಂದರೆ ಸರಳ ಯುಗ್ಮ ಕೋನಗಳು. ಸರಳ ಯುಗ್ಮ ಕೋನಗಳು ಅಂತ ಹೇಳಿದ್ರೆ ಏನರ್ಥ, ಯಾವುದೇ ಒಂದು ನೀವು ರೇಖೆಯನ್ನು ತೆಗೆದುಕೊಂಡಾಗ, ಸರಳ ರೇಖೆಯನ್ನು ತೆಗೆದುಕೊಂಡಾಗ ಅದರ ಮೇಲೆ ಇನ್ನೊಂದು ರೇಖೆ ಹಾದು ಹೋದಾಗ ಅಲ್ಲಿ ಉಂಟಾಗುವಂಥ ಎರಡು ಕೋನಗಳ ಮೊತ್ತ ಏನಾಗಿರ್ತದೆ, 180 ಡಿಗ್ರಿ ಆಗಿರ್ತದೆ. ಆ ಎರಡು ಕೋನಗಳನ್ನು ನಾವು ಸರಳ ಯುಗ್ಮ ಕೋನಗಳು ಅಂತ ಹೇಳ್ತೇವೆ. ಹಾಗೆ ಶೃಂಗಾಭಿಮುಖ ಕೋನಗಳು ಅಂತ ಹೇಳಿದ್ರೆ ಏನರ್ಥ, ಎರಡು ರೇಖೆಗಳು ಒಂದನ್ನೊಂದು ಛೇದಿಸಿದಾಗ ಅಲ್ಲಿ 4 ಕೋನಗಳು ಉಂಟಾಗ್ತದೆ. ಸೊ ಅಲ್ಲಿರುವಂಥ ಅಭಿಮುಖ ಕೋನಗಳು ಯಾವಾಗಲೂ ಒಂದಕ್ಕೊಂದು ಸಮವಾಗಿರ್ತದೆ. ಅಂದರೆ ಇಲ್ಲಿ ಈ ಚಿತ್ರದ ಪ್ರಕಾರ ಕೋನ ಎಕ್ಸ್ ಎನ್ನುವಂಥದ್ದು ಕೋನ ವೈಗೆ ಸಮವಾಗಿರ್ತದೆ. ಹಾಗೆ ಇಲ್ಲಿ ಕೋನ ಡಬ್ಲ್ಯೂ ಎನ್ನುವಂಥದ್ದು ಕೋನ ವಿಗೆ ಸಮವಾಗಿರ್ತದೆ. ಸೊ ಇವುಗಳನ್ನು ನಾವು ಶೃಂಗಾಭಿಮುಖ ಕೋನಗಳು ಅಂತ ಹೇಳ್ತೇವೆ.